ಗಾಂಜಾ ವ್ಯಸನಿಗಳಿಂದ ಕೊಲೆಯಾದಂತಹ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಕೇತ್ಗೆ ಮುಸ್ಲಿಂ ಸಮಾಜ ಕಂಬನಿ ಮಿಡಿದಿದೆ. ಶಿವಮೊಗ್ಗದ ಸುಳೇಬೈಲು ಗ್ರಾಮದಲ್ಲಿ ಮೇಣದ ಬತ್ತಿ ಹಿಡಿದು ಮೆರವಣಿಗೆ ಮೂಲಕ ಮೃತ ಬಾಲಕನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಸಂಕೇತ್ ತಂದೆ ಮತ್ತು ತಾಯಿ ಸಹಭಾಗಿಯಾಗಿದ್ದರು. ಗಾಂಜಾ ಮತ್ತು ಮದ್ಯಪಾನ ಮುಕ್ತ ಗ್ರಾಮ ಮಾಡಬೇಕೆಂದು ಇದೇ ವೇಳೆ ಪೊಲೀಸ್ ಇಲಾಖೆಗೆ ಮುಸ್ಲಿಂ ಸಮುದಾಯ ಮನವಿ ಮಾಡಿತು. ಇದು ಸಂಕೇತ್ ಕೊಲೆಯಾದ ಮೃತ ದುರ್ದೈವಿಯಾಗಿದ್ದ. ಶಾಲೆಯನ್ನು ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ನಡುವೆ ನಡೆದಂತಹ ಗಲಾಟೆಯಲ್ಲಿ ಈ ಬಾಲಕ ಸಾವನ್ನಪ್ಪಿದ. ನಂತರದಲ್ಲಿ ಇದೀಗ ಸಂಕೇತ್ಗೆ ಮುಸ್ಲಿಂ ಸಮುದಾಯದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಮೇಣದ ಬತ್ತಿಯನ್ನು ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಮೃತ ಬಾಲಕನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಸರ್, ಹುಟ್ಟಿದಾಗಿಂದನೂ ಇದೇ ಊರಾಗ ಬೆಳೆದಿರೋದು. ಆದರೆ ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲಿ ತನಕ ಯಾರೂ ನಾವು ಮಾಡಿಲ್ಲ. ಎಲ್ಲ ಮುಸ್ಲಿಮ್ಸ್ ಇದ್ದೀವಿ, ಹಿಂದೂ ಇದ್ದೀವಿ. ನಮ್ಮ ಹಬ್ಬಕ್ಕೆ ಅವ್ರು ಮಾಡ್ತಾರೆ, ಅವ್ರ ಹಬ್ಬಕ್ಕೆ ನಾವು ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಸಹಕಾರ ಮಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಬಟ್ ಇದೇನೋ ಆಗಿದೆ, ಏನು ಹೇಳೋಕ್ಕಾಗಲ್ಲ. ಅದು ಬಿಟ್ಟರೆ ಈ ಥರ ಎಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಸ್ಕೂಲು ಬೋರ್ಡ್ ಮೇಲೆ ಐತಲ್ಲ ಬರೆದಿರ್ತಾರೆ ತಂಬಾಕು ಮುಕ್ತ ಶಾಲೆ ಅಂತೇಳಿ. ಸೂಳೆಬೇಲ್ ಮುಕ್ತ ಗಾಂಜಾ ಅಂತ ಇಲ್ಲಿ ಬರ್ಬೇಕು. ಇದ್ರ ಮೇಲೆ ಬರಬೇಕು. ನನ್ನ ಮಗ ಹೋದ್ಮೇಲೆ ಐತಲ್ಲ, ಅವಾಗಾದರೂ ಈ ಊರ ಜನಕ್ಕೆ ಬುದ್ಧಿ ಬರಬೇಕು.